ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವಿಡಿಯೋ. ಓಕೆ, ಈ ವಿಡಿಯೋದಲ್ಲಿ ನಾವೊಂದೀಗ ಇಂಡಿಯಾದಲ್ಲಿ ನಡೀತಿರುವಂಥ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ ಬಗ್ಗೆ ಮಾತಾಡೋಣ. ದಟ್ ಈಸ್ ರಿಲೇಟೆಡ್ ಟು ದ ಕ್ಲಾಶ್ ಆಫ್ ಅಪಾಯಿಂಟ್ಮೆಂಟ್ ಆಫ್ ದ ಜಡ್ಜಸ್. ಇದ್ರ ಬಗ್ಗೆ ನಾನು ಸ್ವಲ್ಪ ಹೇಳಬೇಕಂದ್ರೆ ಬ್ಯಾಕ್ಗ್ರೌಂಡಲ್ಲಿ ಏನಾಗ್ತಿದೆ ಅಂದರೆ, ಇಂಡಿಯಾದಲ್ಲಿ ನಾವು ಜಡ್ಜಸ್ನ ಅಪಾಯಿಂಟ್ ಮಾಡಬೇಕಾದ್ರೆ ನೀದರ್ ದ ಲೆಜಿಸ್ಲೇಚರ್ ನಾಟ್ ದ ಎಕ್ಸಿಕ್ಯೂಟಿವ್ ಆರ್ ಗಿವಿಂಗ್ ಎನಿ ಇಂಟರ್ಫೆರೆನ್ಸ್, ಬಿಕಾಸ್ ಇದನ್ನ ಸಪ್ರೇಷನ್ ಆಫ್ ಪವರ್ ಅಂತ ಕರೀತಾರೆ. ಲೆಟ್ ಮಿ ಜಸ್ಟ್ ಕ್ವಿಕ್ಲಿ ಗಿವ್ ಯು ಅನ್ ಐಡಿಯಾ ವಾಟ್ ಈಸ್ ದಿಸ್ ಕಾನ್ಸೆಪ್ಟ್. ನೋಡಿ, ಇಂಡಿಯಾದಲ್ಲಿ ಫಸ್ಟ್ ಅರ್ಥ ಮಾಡ್ಕೊಳ್ಳಿ, ಇಂಡಿಯಾದಲ್ಲಿ 3 ಮೇಜರ್ ಆರ್ಗನ್ಸ್ ಇದೆ ಅಲ್ವಾ. ನನ್ನ ವೀಡಿಯೋಸ್ನ ನೀವು ರೆಗ್ಯುಲರಾಗಿ ನೋಡ್ತಾ ಇದ್ರೆ ದಿಸ್ ಇಸ್ ಅಲ್ವಾ. ಒನ್ ಇಸ್ ಕಾಲ್ಡ್ ಎಸ್ ಲೆಜಿಸ್ಲೇಚರ್ ವಿಚ್ ಮೇಕ್ಸ್ ದ ರೂಲ್ಸ್, ಗೊತ್ತಿರುತ್ತೆ ನಿಮಗೆ. ಒನ್ ಇಸ್ ಕಾಲ್ಡ್ ಎಸ್ ಎಕ್ಸಿಕ್ಯೂಟಿವ್ ವಿಚ್ ಇಂಪ್ಲಿಮೆಂಟ್ಸ್ ದ ರೂಲ್ಸ್, ಆ್ಯಂಡ್ ಒನ್ ಮೋರ್ ಇಸ್ ಕಾಲ್ಡ್ ಆಸ್ ಜುಡಿಷರಿ ವಿಚ್ ಇಸ್ ಇಂಡಿಪೆಂಡೆಂಟ್ ಆಫ್ ಈಚ್ ಅದರ್. ಆಯಿತಾ? ಲೆಜಿಸ್ಲೇಚರ್ ಆ್ಯಂಡ್ ಎಕ್ಸಿಕ್ಯೂಟಿವ್ ಆರ್ ಲಿವಿಂಗ್ ಇನ್ ಹಾರ್ಮೋನಿ. ಯಾಕೆ ಅಂತಲೂ ಗೊತ್ತಿರುತ್ತೆ. ಇನ್ ಲೆಜಿಸ್ಲೇಚರ್ ವಿ ಹ್ಯಾವ್ MPs, ಇನ್ ಎಕ್ಸಿಕ್ಯೂಟಿವ್ ವಿ ಹ್ಯಾವ್ ಮಿನಿಸ್ಟರ್ಸ್. We have ministers who are a part of legislature, alva. I hope this point you people can really understand that legislature and executive live in harmony in India. That is, legislature na ನೀವು ತಾಯಿ ಅಂತ ಅನ್ಕೊಂಡ್ರೆ, if you think she has the mother, executive is the child. ಯಾಕಂದ್ರೆ ಈಗ ನಮ್ಮ ನರೇಂದ್ರ ಮೋದಿ ಅವರು ಆಗಿರ್ಬೋದಲ್ವ, the PM ನರೇಂದ್ರ ಮೋದಿ is a prime minister of India as well as he is an MP of Lok Sabha. That's the reason legislature and executive are living together. ಒಂದು ಹಾರ್ಮನಿಯಲ್ಲಿ ಬದುಕ್ತಾರೆ. ದಿಸ್ ಪ್ರಮೋಟ್ಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದ ಗವರ್ನಮೆಂಟ್. ರೆಸ್ಪಾನ್ಸಿಬಲ್ ಗವರ್ನಮೆಂಟ್ ಬರುತ್ತೆ. ಬಟ್ ಈಗ ಪ್ರಾಬ್ಲಮ್ ಎಲ್ಲ ಆಗ್ತದೆ ಇಸ್ ಜುಡಿಷರಿ. ದಿಸ್ ಪರ್ಟಿಕ್ಯುಲರ್ ವಿಡಿಯೋ ಇಸ್ ಫೋಕಸ್ಡ್ ಆನ್ ಜುಡಿಷರಿ. ಜುಡಿಷರಿ ಅಂದರೆ ಏನು? ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಆ್ಯಂಡ್ ಅದರ್ ಕೋರ್ಟ್ಸ್ ಆಫ್ ದ ಕಂಟ್ರಿ. ನ್ಯಾಯಾಲಯ ಅಂತ ಏನು ಕರಿತೇವೆ, ನಮಗೆ ಮೋಸ ಆದರೆ ನಾವು ಹೋಗುವಂಥ ನ್ಯಾಯಾಲಯ ಏನಿದೆ, ದಟ್ ಪರ್ಟಿಕ್ಯುಲರ್ ಥಿಂಗ್ ಫಾಲ್ಸ್ ಇನ್ ದ ಕ್ಯಾಟಗರಿ ಆಫ್ ಜುಡಿಷರಿ. ಫಾರ್ ನಾವು ಇಷ್ಟು ಅರ್ಥ ಮಾಡ್ಕೊಳ್ಳಿ. ಹೋಗ್ತಾ ಇನ್ನು ಹೇಳ್ತಾ ಹೋಗ್ತಾನೆ. ಇನ್ನು ಪಾಲಿಟಿ ವಿ ಹ್ಯಾವ್ ಅ ಸಪ್ರೇಟ್ ಚಾಪ್ಟರ್ ಫಾರ್ ದಿಸ್ ಸುಪ್ರೀಂ ಕೋರ್ಟ್ ಆ್ಯಂಡ್ ಹೈಕೋರ್ಟ್ಸ್ ಅಂತ. ಬಟ್ ಇವಾಗ ಜಸ್ಟ್ ಅಂಡರ್ಸ್ಟ್ಯಾಂಡ್, ವೆನ್ ಎವರ್ ಐ ಆಮ್ ಟಾಕಿಂಗ್ ಅಬೌಟ್ ಜುಡಿಷರಿ, ಐ ಆಮ್ ಟಾಕಿಂಗ್ ಅಬೌಟ್ ಸುಪ್ರೀಂ ಕೋರ್ಟ್ ಆ್ಯಂಡ್ ಹೈಕೋರ್ಟ್ ಇನ್ ಪರ್ಟಿಕ್ಯುಲರ್. ಓಕೆ, ಒನ್ ಸೆಕೆಂಡ್, ಎಲ್ಲ ತಪ್ಪದು. ಯಾ, ನಾವು ಫೋಕಸ್ ಯಾ, ಜಸ್ಟ್ ಫೋಕಸ್ ಯಾ. ವಾಟ್ ಈಸ್ ದ ಕ್ಲಾಶ್ ಇಸ್, ಈಗ ನಮ್ಮ ಸುಪ್ರೀಂ ಕೋರ್ಟ್ ಜಡ್ಜಸ್ನ ಮತ್ತು ಹೈಕೋರ್ಟ್ ಜಡ್ಜಸ್ನ ಅಪಾಯಿಂಟ್ ಮಾಡುವಂಥ ಮೆಥಡ್ ಏನಿದೆ, ದಟ್ ಮೆಥಡ್ ಇಸ್ ಕಾಲ್ಡ್ ಆಸ್ ಕೊಲಿಜಿಯಂ ಸಿಸ್ಟಮ್. ಓಕೆ, ಈ ಮೆಥಡ್ನ ನಾವು ಕೊಲಿಜಿಯಂ ಸಿಸ್ಟಮ್ ಅಂತ ಕರಿತೇವೆ. ಈ ಸಿಸ್ಟಮ್ ಮೇಲೆ ತುಂಬ ಕ್ವಶನ್ಸ್ ರೈಸ್ ಆಗ್ತಾ ಇದೆ. ಯಾಕೆ ರೈಸ್ ಆಗ್ತಿದೆ, ಏನು ಇಶ್ಯೂ ಅಂತ ನನಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಫಾರ್ ನೌ ಅಂಡರ್ಸ್ಟ್ಯಾಂಡ್ ದಟ್ ಕೊಲಿಜಿಯಂ ಸಿಸ್ಟಮ್ ಇಸ್ ಅ ಮೆಥಡ್ ಆಫ್ ಅಪಾಯಿಂಟಿಂಗ್ ಅ ಜಡ್ಜ್ ಇನ್ ಸುಪ್ರೀಂ ಕೋರ್ಟ್ ಆರ್ ಹೈಕೋರ್ಟ್ಸ್ ಆರ್ ಎನಿ ಅದರ್ ಕೋರ್ಟ್ಸ್. ಆ್ಯಂಡ್ ದ ಹೆಡ್ ಆಫ್ ದಿಸ್ ಕೊಲಿಜಿಯಂ ಸಿಸ್ಟಮ್ ಇಸ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಇದು ಫಸ್ಟ್ ಥಿಂಗ್ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ ಕೊಲಿಜಿಯಂ ಸಿಸ್ಟಮ್ ಬಗ್ಗೆ. ಸೊ ಫಸ್ಟ್ ನಾವು ಕೊಲಿಜಿಯಂ ಸಿಸ್ಟಮ್ನೇ ಅರ್ಥ ಮಾಡ್ಕೊಬಿಡೋಣ, ಬೆಸ್ಟ್ ಅದು. ಐ ವಿಲ್ ಫಸ್ಟ್ ಎಕ್ಸ್ಪ್ಲೇನ್ ಯು ಹೌ ಅ ಕೊಲಿಜಿಯಂ ಸಿಸ್ಟಮ್ ವರ್ಕ್ಸ್. ಒನ್ ಸೆಕೆಂಡ್, ಒಂದೇ ನಿಮಿಷ, ಸ್ವಲ್ಪ ಯಾ. ಫಸ್ಟ್ ಕೊಲಿಜಿಯಂ ಸಿಸ್ಟಮ್ನ ಅರ್ಥ ಮಾಡ್ಕೊಳ್ಳಿ. ನೋಡಿ, ವೆನ್ ಎವರ್ ವಿ ಟಾಕ್ ಅಬೌಟ್ ದಿ MPs, whenever we talk about the MPs of legislature, they are elected by elections. ಹೌದಾ? ಜನ ವೋಟ್ ಮಾಡ್ತಾರೆ. ದಟ್ ಈಸ್ ಪೀಪಲ್ ಆರ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಎಲೆಕ್ಟಿಂಗ್. ಓಕೆ, ಪೀಪಲ್ ಆರ್ ಡೈರೆಕ್ಟ್ಲಿ ಎಲೆಕ್ಟಿಂಗ್ ದ ಲೆಜಿಸ್ಲೇಚರ್, ಪಾರ್ಲಿಮೆಂಟ್, ಸ್ಟೇಟ್ ಅಸೆಂಬ್ಲಿನ ಜನ ಎಲೆಕ್ಟ್ ಮಾಡ್ತಾರೆ. ಸೊ ಪೀಪಲ್ ಆರ್ ಗಿವನ್ ದ ಪವರ್. ಸೂಪರ್. ದ ಎಲೆಕ್ಟೆಡ್ MPs ಅಂದರೆ ಎಲೆಕ್ಟ್ ಆಗುವಂಥ MPs ಬೇಸ್ಡ್ ಆನ್ ದ ಮೆಜಾರಿಟಿ ದೇ ಸೆಲೆಕ್ಟ್ ದ ಗವರ್ನಮೆಂಟ್. ಅಂದರೆ ಲೋಕಸಭಾದಲ್ಲಿ ಯಾರಿಗೆ ಮೆಜಾರಿಟಿ ಇರುತ್ತೋ ಅವರು ಗವರ್ನಮೆಂಟ್ನ ಕಟ್ತಾರೆ. ದಿಸ್ ಈಸ್ ಆಲ್ಸೋ ರಿಲೇಟೆಡ್ ಟು ದ ಪೀಪಲ್. ಇಂಡೈರೆಕ್ಟಾಗಿ ಹೇಳಬೇಕಂದ್ರೆ ಜನನೇ ಗವರ್ನಮೆಂಟ್ನ ಕೂಡ ಸೆಲೆಕ್ಟ್ ಮಾಡೋದು ಎಲೆಕ್ಷನ್ಸಲ್ಲಿ. ವೆರಿ ಫೇರ್. ಬಟ್ ದೆರ್ ಈಸ್ ಒನ್ ಮೋರ್ ಕ್ಯಾಟಗರಿ, ಜುಡಿಷರಿ, ವೆರ್ ಅಪಾಯಿಂಟ್ಮೆಂಟ್ ಆಫ್ ಜಡ್ಜಸ್ ಈಸ್ ನಾಟ್ ಡನ್ ಬೈ ದ ಪೀಪಲ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ. ಇಲ್ಲಿ ಜನರ ಒಂದು ಇನ್ವಾಲ್ವ್ಮೆಂಟೇ ಇಲ್ಲ. ಈ ದೇಶದಲ್ಲಿರುವಂಥ ನ್ಯಾಯಾಲಯಕ್ಕೆ ನಮ್ಮದೇನೂ ರೀತಿಯ ಸಂಬಂಧ ಇಲ್ಲ. ಇಟ್ ಈಸ್ ಕಂಪ್ಲೀಟ್ಲಿ ಇಂಡಿಪೆಂಡೆಂಟ್. ಇಟ್ಸ್ ಎಕ್ಸ್ಟ್ರೀಮ್ಲಿ ಇಂಡಿಪೆಂಡೆಂಟ್. ಇವಾಗ ಫಸ್ಟ್ ಆಫ್ ಆಲ್ ಅರ್ಥ ಮಾಡ್ಕೊಳ್ಳಿ, ವಾಟ್ ಈಸ್ ಕೊಲಿಜಿಯಂ ಸಿಸ್ಟಮ್. ವಾಟ್ ಈಸ್ ಕೊಲಿಜಿಯಂ? ನೋಟ್ಸ್ ಮಾಡ್ಕೊಳ್ತಿದ್ದೀರಾ ಅಂತ ಅಂದ್ಕೊಳ್ತೇನೆ. ಪ್ಲೀಸ್ ಮೇಕ್ ಅ ನೋಟ್ಸ್ ಆನ್ ದಿಸ್. ಇಟ್ಸ್ ಅ ವೆರಿ ವೆರಿ ಹೈ-ಫೈ ಟಾಪಿಕ್. ಕೊಲಿಜಿಯಂ ಸಿಸ್ಟಮ್ ಈಸ್ ಅ ಮೆಥಡ್ ಫಾರ್ ಅಪಾಯಿಂಟ್ಮೆಂಟ್ ಆಫ್ ಜಡ್ಜಸ್. ಕೊಲಿಜಿಯಂ ಸಿಸ್ಟಮ್ ಅಂದ್ರೆ ಏನು? ಅ ಮೆಥಡ್ ಆಫ್ ಅಪಾಯಿಂಟ್ಮೆಂಟ್ ಆಫ್ ಜಡ್ಜಸ್. ಫಸ್ಟ್ ಅರ್ಥ ಮಾಡ್ಕೊಳ್ಳಿ, where in the constitution is it mentioned? Where in the constitution is appointment of judges mentioned is article 124 clause 2 and article 217 of the Indian constitution talk about the appointment of the judges. Judgesನ ಅಪಾಯಿಂಟ್ ಮಾಡುವಂಥ ಏನು ಪ್ರಾವಿಷನ್ಸ್ ಇದೆ, ಇದು ನಮ್ಮ ಲಕ್ಷ್ಮೀಕಾಂತಲ್ಲಾಗಲಿ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ಆರ್ಟಿಕಲ್ 24 clause 2 and 217 ಕ್ಲಿಯರ್ ಕಟ್ಟಾಗಿ ಮೆನ್ಷನ್ ಆಗಿದೆ. ಓಕೆ, ಆ್ಯಂಡ್ ಇಟ್ ಸೇಸ್ ದಟ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಪ್ರೆಸಿಡೆಂಟ್ ಅಂದರೆ ಗೊತ್ತಾ, POI, ದ ಹೆಡ್ ಆಫ್ ಎಕ್ಸಿಕ್ಯೂಟಿವ್.
ದ ಹೆಡ್ ಆಫ್ ಎಕ್ಸಿಕ್ಯೂಟಿವ್ ಹೆಡ್ ಯಾರು ಗೌರ್ಮೆಂಟ್ದು, ಇಟ್ಸ್ ದ ಪ್ರೆಸಿಡೆಂಟ್. ಓಕೆ, ಎಲ್ಲಿದೆ ಇದು? ಎಕ್ಸಿಕ್ಯೂಟಿವ್ ಹೆಡ್ ಆಫ್ ದ ಕಂಟ್ರಿ ಈಸ್ is president of India. Okay, the president of India will appoint the judges based on the recommendations of chief justice of India ಅಂತ ನಮ್ಮ ಕೊಲಿಜಿಯಂ ಸಿಸ್ಟಮ್ ಹೇಳುತ್ತೆ. ಅಂದರೆ ಇವಾಗ ಇವರೊಬ್ಬರು ಜಡ್ಜ್, ಇವ್ರನ್ನ ನಾವು ಹೈಕೋರ್ಟ್ ಇಲ್ಲ ಸುಪ್ರೀಂ ಕೋರ್ಟ್ಗೆ ಅಪಾಯಿಂಟ್ ಮಾಡಬೇಕು. ಇದನ್ನ ಅಪಾಯಿಂಟ್ ಮಾಡಬೇಕಂದ್ರೆ ದ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ವಿತ್ ಹಿಸ್ ಟೀಮ್, ಈ ಟೀಮ್ ಅಂದ್ರೆ ಏನಂತ ಹೇಳ್ತಾನೆ, ವಿತ್ ಹಿಸ್ ಟೀಮ್ ವಿಲ್ ಸೆಂಡ್ ಅನ್ ಅಪಾಯಿಂಟ್ಮೆಂಟ್ or a recommendation to the president of India. And what is the only task of the president ಗೆ ಇರುವಂಥ ಒಂದೇ ಒಂದು ಕೆಲಸ ಏನಂದರೆ, ಏನು ಕ್ವಶನ್ ಮಾಡದೆ ಏನು ಹೇಳ್ದೆ, he just have to sign on the appointment letter of the judges. ಅರ್ಥ ಆಗ್ತಿದೆಯಾ? ಇಫ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇಸ್ ಕಾಲ್ಡ್ ಎಸ್ ಎಕ್ಸಿಕ್ಯೂಟಿವ್, ಇಫ್ ದಿಸ್ ಇಸ್ ಕಾಲ್ಡ್ ಎಸ್ ಜುಡಿಷರಿ, ದೆರ್ ಈಸ್ ನೋ ಇನ್ವಾಲ್ವ್ಮೆಂಟ್ ಬಿಟ್ವೀನ್ ಈಚ್ ಆಫ್ ದಿಸ್ ಟು. ಏನೇ ಮಾಡಿದ್ರು ಕೂಡ ಜಡ್ಜಸ್ಸೇ ಮಾಡ್ತಾರೆ. ಎಕ್ಸಿಕ್ಯೂಟಿವ್ ಆಗಿರಲಿ ಲೆಜಿಸ್ಲೇಚರ್ ಆಗಿರಲಿ, ದೇ ವಿಲ್ ನಾಟ್ ಇಂಟರ್ಫಿಯರ್ ಇನ್ ದ ಅಪಾಯಿಂಟ್ಮೆಂಟ್ ಆಫ್ ದ ಜಡ್ಜಸ್. ಅರ್ಥ ಆಗಿದೆ ಅಂತ ಅನ್ಕೊಳ್ತಾನೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಹೇಳಿದೆ ನೋಡಿ, ಗವರ್ನಮೆಂಟಲ್ಲಿ MP ಹೋಗಬೇಕಂದ್ರೆ ಪಾರ್ಲಿಮೆಂಟ್ಗೆ ಜನರ ಸಪೋರ್ಟ್ ಬೇಕು. ಸೆಂಟರ್ ಸ್ಟೇಟಲ್ಲಿ ಗವರ್ನಮೆಂಟ್ ಬರಬೇಕಂದ್ರೆ ಜನರು ಸಪೋರ್ಟ್ ಬೇಕು. ಆದರೆ ನ್ಯಾಯ ಕೊಡುವಂಥ ನ್ಯಾಯಾಲಯದಲ್ಲಿ ಕೂತ್ಕೊಳ್ಳುವಂಥ ಜಡ್ಜಸ್ನ ಅಪಾಯಿಂಟ್ ಮಾಡೋಕ್ಕೆ ಯಾರು ಇಂಟರ್ಫಿಯರ್ ಮಾಡಬಾರ್ದು ಅನ್ನೋದೇ ನಮ್ಮ ಜುಡಿಷಿಯಲ್ ಸಿಸ್ಟಮ್ದು ಒಂದು ಪರ್ಸ್ಪೆಕ್ಟಿವ್. ಇದು ನಡ್ಕೊ ಬರ್ತಿದೆ. ಆ್ಯಂಡ್ ವೆನ್ ಎವರ್ ಐ ಟಾಕ್ ಅಬೌಟ್ ಅಪಾಯಿಂಟ್ಮೆಂಟ್ ಆಫ್ CJI, ಹೌ ಈಸ್ CJI ಇಸ್ ಎಲೆಕ್ಟೆಡ್ ನೋಡಿ, ಅರ್ಥ ಮಾಡ್ಕೊಳ್ಳಿ. CJI ಅಂದರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಇವಾಗ ಚಂದ್ರಚೂಡ್ ಅವರು ಇದ್ದಾರೆ ಆಸ್ ಅ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ವೆನ್ ಚಂದ್ರಚೂಡ್ ಸರ್ ರಿಸೈನ್ಸ್ ಆರ್ ಇಟ್ಸ್ ಟರ್ಮ್ ಗೆಟ್ಸ್ ಓವರ್, ಇವ್ರು ಚಂದ್ರಚೂಡ್ ಅಂತ ಹೇಳ್ಕೊಳ್ಳೋಣ, ಇವರ ಟರ್ಮ್ ಆಫ್ ಸರ್ವಿಸ್ ಮುಗಿದೋದ್ರೆ ದ ನೆಕ್ಸ್ಟ್ ಸೀನಿಯರ್ ಮೋಸ್ಟ್ ಜಡ್ಜ್ ಆಫ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ವಿಲ್ ಬಿಕಮ್ ದ ನೆಕ್ಸ್ಟ್ CJI ಬೇಸ್ಡ್ ಆನ್ ದ ಸೀನಿಯಾರಿಟಿ. 1970s ಇಂದ ಬೇಸ್ಡ್ ಆನ್ ದ ಸೀನಿಯಾರಿಟಿ ಜಡ್ಜ್ನ ಸೆಲೆಕ್ಟ್ ಮಾಡ್ತಾ ಇದ್ದಾರೆ. ಬಟ್ ಅಫಿಷಿಯಲ್ ಆಗಿ ಚಂದ್ರಚೂಡ್ ಸರ್ ಅವರು ನೆಕ್ಸ್ಟ್ ಜಡ್ಜಸ್ನ ಕೂಡ ಪ್ರಪೋಸ್ ಮಾಡೇ ಹೋಗ್ತಾರೆ. ಹಿ ವಿಲ್ ಪ್ರಪೋಸ್ ದ ನೇಮ್ ಆಫ್ ನೆಕ್ಸ್ಟ್ ಜಡ್ಜ್. ದಿಸ್ ಈಸ್ ಅಬೌಟ್ ಅಪಾಯಿಂಟ್ಮೆಂಟ್ ಆಫ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇವಾಗ ಏನಿದ್ದಾರೆ, ಹಿ ವಿಲ್ ಗಿವ್ ದ ನೇಮ್ ಆಫ್ ದ ನೆಕ್ಸ್ಟ್ ಜಡ್ಜ್ ಆರ್ ಹಿ ಈಸ್ ಬೇಸ್ಡ್ ಆನ್ ದ ಮೋಸ್ಟ್ ಸೀನಿಯಾರಿಟಿ ಇನ್ ದ ಚೀಫ್ ಜಸ್ಟಿಸ್ in the high court, in the Supreme Court of India, Supreme Court of India ದಲ್ಲಿರುವಂಥ the senior most judge will become the next chief justice of India. Okay, this is a very good proposal. ಇಲ್ಲಿ ನಮಗೇನು ಪ್ರಾಬ್ಲಮ್ ಇಲ್ಲ. ಬಟ್ when it comes to appointment of Supreme Court judges, the CJI, the Chief Justice of India with his team, comprising of 4 senior most judges of Supreme Court will sit together. ಅಂದರೆ ಒಂದು ಸೆಕೆಂಡ್ ಕಲರ್ ಪೆನ್ ಯೂಸ್ ಮಾಡೋಣ, ನಿಮಗೆ ಕನ್ಫ್ಯೂಸ್ ಆಗಬಾರ್ದು. ತುಂಬ ಇಂಪಾರ್ಟೆಂಟ್ ಟಾಪಿಕ್. ಇವ್ರನ್ನ ನೀವು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಂತ ಅನ್ಕೊಂಡ್ರೆ, ಆ್ಯಂಡ್ 4 ಸೀನಿಯರ್ ಮೋಸ್ಟ್ ಜಡ್ಜಸ್ ಕೂಡ ಇರ್ತಾರೆ. 1, 2, 3 and 4. ಈ 4 ಸೀನಿಯರ್ ಮೋಸ್ಟ್ ಜಡ್ಜಸ್ ಸೇರಿಕೊಂಡು ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾಗೆ ಜಡ್ಜಸ್ನ ಸೆಲೆಕ್ಟ್ ಮಾಡ್ತಾರೆ. They select the judges. How do they select? On what basis do they select? On the grounds are not clear to us. There is no clarification on this. And you ready ಮಾಡುವಂಥ ಒಂದು ಅಪಾಯಿಂಟ್ಮೆಂಟ್ ಲಿಸ್ಟ್ ಏನಿದೆ, the name of the judges, ಇವ್ರು ಅಪಾಯಿಂಟ್ ಮಾಡುವಂಥ ನೇಮ್ ಆಫ್ ದ ಲಿಸ್ಟ್ ಏನಿದೆ, this list to law minister is sent to the President of India, POI, the President of India, where their appointment letters are signed. ಸೊ ಇದರಿಂದ ಗೌರ್ನಮೆಂಟ್ಗಾಗಲಿ ಜನಕ್ಕಾಗಲಿ ಏನು ಪ್ರಾಬ್ಲಮ್ ಆಗ್ತಿದೆ ಅಂದರೆ, ಜಡ್ಜಸ್ನ ಹೇಗೆ ಸೆಲೆಕ್ಟ್ ಮಾಡ್ತಾ ಇದ್ದೀರಾ ಅನ್ನೋ ಗ್ರೌಂಡ್ ಕ್ಲಿಯರ್ ಆಗಿಲ್ಲ. ಇದು ಫಸ್ಟ್ ಥಿಂಗ್. ನಾವು ಇವಾಗ ಅರ್ಥ ಆಗಿರುತ್ತೆ, ಕೊಲಿಜಿಯಂ ಸಿಸ್ಟಮ್ ಮೀನ್ಸ್ ದ ಚೀಫ್ ಜಸ್ಟಿಸ್ ಆರ್ ದ ಜುಡಿಷರಿ ಇಟ್ ಸೆಲ್ಫ್ decides who will become the next Supreme Court judge, next High Court judge or the Chief Justice of India. ಇದಕ್ಕೇನಂದರೆ ಲೆಜಿಸ್ಲೇಚರ್ ನಾರ್ ಎಕ್ಸಿಕ್ಯೂಟಿವ್ ಕ್ಯಾನ್ ಪುಟ್ ದೇರ್ ನೋಸ್ ಇನ್ ದ ಅಫೇರ್ಸ್ ಆಫ್ ಜುಡಿಷರಿ. ಓಕೆ, ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಕಮಿಷನ್ ಅನ್ನೋ ಒಂದು ಪ್ರಾವಿಷನ್ನ ಕೂಡ NDA ಗವರ್ನಮೆಂಟ್ ಇಂಪ್ಲಿಮೆಂಟ್ ಮಾಡಿತ್ತು. ದೇ ಹ್ಯಾಡ್ ಪಾಸ್ ದಿಸ್ ಬಿಲ್. ದಿಸ್ ಬಿಲ್ ಟಾಕ್ಸ್ ಅಬೌಟ್ ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಕಮಿಷನ್. ಅಂದರೆ ಹೈಕೋರ್ಟ್ ಸುಪ್ರೀಂ ಕೋರ್ಟಲ್ಲಿ ಜಡ್ಜಸ್ನ ಕೂರ್ಸಕ್ಕೆ ಸೆಲೆಕ್ಟ್ ಮಾಡೋಕ್ಕೆ ಒಂದು ಕಮಿಷನ್ನ ಸ್ಥಾಪನೆ ಕೂಡ ಮಾಡಿದ್ರು. ಬಟ್ ಪ್ರಾಬ್ಲಮ್ ಏನಂದರೆ, ದ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ directly struck down this commission, saying that it is violating my separation of powers or independent judiciary.
ಸೊ ಸಪರೇಷನ್ ಆಫ್ ಪವರ್ ಅಂದರೆ ಏನಂತ ಹೇಳ್ತೇನೆ, ಲೆಜಿಸ್ಲೇಚರ್ ಕ್ಯಾನ್ ನಾಟ್ ಪುಟ್ ದೇರ್ ನೋಸ್ ಇನ್ ದ ಅಫೇರ್ಸ್ ಆಫ್ ಎಕ್ಸಿಕ್ಯೂಟಿವ್ ಆರ್ ಜುಡಿಷರಿ. ಎಕ್ಸಿಕ್ಯೂಟಿವ್ ಕ್ಯಾನ್ ನಾಟ್ ಪುಟ್ ಅ ನೋಸ್ ಇನ್ ದ ಅಫೇರ್ಸ್ ಆಫ್ ಲೆಜಿಸ್ಲೇಚರ್ ಆ್ಯಂಡ್ ಜುಡಿಷರಿ. ಇದು ನಮ್ಮ ಇಂಡಿಯನ್ ಸಂಪ್ರದಾಯದಲ್ಲಿ ಬರುವಂಥ ಒಂದು ಟಾಪಿಕ್, ಸಪರೇಷನ್ ಆಫ್ ಪವರ್. ಲಕ್ಷ್ಮೀಕಾಂತ್ ವಿಡಿಯೋಸ್ ಮಾಡಬೇಕಾದ್ರೆ ಇನ್ನೂ ಡೆಪ್ತಾಗಿ ಹೇಳ್ತೇನೆ. ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್, ಜುಡಿಷರಿ ಆರ್ ಸಪರೇಟ್. ಒಬ್ಬರ ಕೆಲಸದಲ್ಲಿ ಇನ್ನೊಬ್ಬರು ಮೂಗು ತೂರಿಸೋ ಹಾಗೆ ಇಲ್ಲ. ಸೊ ಇಲ್ಲೇನಾಗ್ತಿದೆ, ಎಕ್ಸಿಕ್ಯೂಟಿವ್ ಇಸ್ ಟ್ರೈಂಗ್ ಟು ಪುಟ್ ದೇರ್ ನೋಟ್ಸ್ ಇನ್ ಅಪಾಯಿಂಟ್ಮೆಂಟ್. ಜಡ್ಜಸ್ನ ಅಪಾಯಿಂಟ್ ಮಾಡುವಂಥ ಕಾರ್ಯದಲ್ಲಿ ನಮ್ಮ ಎಕ್ಸಿಕ್ಯೂಟಿವ್ ಮೂಗು ತೋರಿಸ್ತಾ ಇದೆ. ಇದು ನಮ್ಮ ಜುಡಿಷರಿಗೆ ಇಷ್ಟ ಆಗಲಿಲ್ಲ. ಅವ್ರು ಹೇಗೆ ಮಾಡಿದ್ದು, ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಕಮಿಷನ್ ಇಂದ, ಆ್ಯಂಡ್ ದಿಸ್ ಬಿಲ್ ವಾಸ್ ಡೈರೆಕ್ಟ್ಲಿ ಸ್ಟ್ರಕ್ ಡೌನ್. ಇದನ್ನು ಬೀಳ್ಸಾಕಿದ್ರು. ಇದನ್ನು ಬೀಳ್ಸಾಕಿದ್ಮೇಲೆ ಬೋತ್ ಲೆಜಿಸ್ಲೇಚರ್ ಆ್ಯಂಡ್ ಎಕ್ಸಿಕ್ಯೂಟಿವ್ ಆ್ಯಂಡ್ ಎಂಟೈರ್ ಇಂಡಿಯಾ ಈಸ್ ಆ್ಯಂಗ್ರಿ. ಇವರು ಕೋಪ ಮಾಡ್ಕೊಂಡಿದ್ರು. ಯಾಕೆ ಅಂತ ಹೇಳ್ತೇನೆ ನೋಡಿ. ಪ್ರಾಬ್ಲಮ್ಸ್ ವಿತ್ ಜುಡಿಷರಿ, ಪ್ರಾಬ್ಲಮ್ಸ್ ಏನಿದೆ ಅನ್ನೋದು ಕೂಡ ನಿಮ್ಗೆ ಗೊತ್ತಿರಬೇಕು. ಫಸ್ಟ್ ಒನ್, ಇನ್ಎಫಿಷಿಯನ್ಸಿ ಅಂದರೆ ಅಸಮರ್ಥರು ಅಂತ ಹೇಳ್ತಿದ್ದಾರೆ. ಬಿಕಾಸ್ ಇಂಡಿಯಾದಲ್ಲಿ 3.5 crore ಪ್ಲಸ್ ಪೆಂಡಿಂಗ್ ಕೇಸಸ್ ಇದೆ. 3.5 ಕೋಟಿ ಪೆಂಡಿಂಗ್ ಕೇಸಸ್ ಇದೆ. ಇದರಲ್ಲಿ ಎಷ್ಟು ಜನ ಅಮಾಯಕರು, ಎಷ್ಟು ಜನ ನಿರಪರಾಧಿಗಳು ಅಂತ ಗೊತ್ತಿಲ್ಲ. ತುಂಬ ಜನ ಇನ್ನೂ ಜೈಲ್ಸಲ್ಲೇ ಇದ್ದಾರೆ ಆ್ಯಸ್ ಅಂಡರ್ ಟ್ರಯಲ್ ಕೈದೀಸ್. ಗೊತ್ತಾ, ಅಂಡರ್ ಟ್ರಯಲ್ ಅಕ್ಯೂಸ್ಡ್ ಪೀಪಲ್ ಅಂದರೆ ಇವರು ತಪ್ಪು ಮಾಡಿದಾರೋ ಇಲ್ವೋ ಅಂತ ಕೂಡ ಗೊತ್ತಿಲ್ಲ, ಆದರೂ ಕೂಡ ಇವತ್ತಿಗೂ ಜೈಲಲ್ಲೇ ಇದ್ದಾರೆ. ದೀಸ್ ಆರ್ ಕಾಲ್ಡ್ ಆಸ್ ಅಂಡರ್ ಟ್ರಯಲ್ ಪ್ರಿಸನರ್ಸ್. ಇನ್ನೂ ಕೂಡ ಜಡ್ಜ್ಮೆಂಟ್ ಸಿಗದೆ ಜೈಲಲ್ಲಿದ್ದಾರೆ. ಅಂಥ ಒಂದು ಎಷ್ಟು ಜನ, 3.5 ಕೋಟಿಯಲ್ಲಿ ಎಷ್ಟು ಜನ ಇದ್ದಾರೆ ಆ ಥರ ಅಂತ ನಿಮಗೆ ಗೊತ್ತಿಲ್ಲ. ತಪ್ಪು ಮಾಡಿದ್ರು ಮಾಡದೇ ಇದ್ರೂ ಕೂಡ ಇನ್ನೂ ಸಾಬೀತಾಗದೆ ಜೈಲಲ್ಲಿದ್ದಾರೆ. 3.5 ಕೋಟಿ ಕೇಸಸ್ ಪೆಂಡಿಂಗಲ್ಲಿದೆ ಇಂಡಿಯಾದಲ್ಲಿ. ಸೆಕೆಂಡ್ ಒನ್, ಟ್ರಾನ್ಸ್ಪರೆನ್ಸಿ ಇಲ್ಲ. ಟ್ರಾನ್ಸ್ಪರೆನ್ಸಿ ಅಂದರೆ ಈಗ ನಮ್ಮ ಸುಪ್ರೀಂ ಕೋರ್ಟ್ ಅಥವಾ ಕೊಲಿಜಿಯಂ ಸಿಸ್ಟಮ್ ಏನು ಲಿಸ್ಟ್ನ ರೆಡಿ ಮಾಡುತ್ತೆ, ಈ ರೆಡಿ ಮಾಡಿರೋ ಕ್ಯಾಂಡಿಡೇಟ್ಸಲ್ಲಿ ಎಷ್ಟು ಜನ ಎಫಿಷಿಯೆಂಟ್, ಎಷ್ಟು ಜನ ಇನ್ಎಫಿಷಿಯೆಂಟ್ ಅಂತ ನಮ್ಗೆ ಗೊತ್ತಾಗಲ್ಲ. ಇವ್ರನ್ನ ಹೇಗೆ ಸೆಲೆಕ್ಟ್ ಮಾಡಿದ್ರು ಅಂತ ಕೂಡ ಗೊತ್ತಾಗಲ್ಲ. ಕೆಲವರು ಏನು ಹೇಳ್ತಿದ್ದಾರೆ, ನೆಪೋಟಿಸಮ್ ಇಸ್ ಬೀನ್ ಪ್ರಮೋಟೆಡ್. ನೆಪೋಟಿಸಮ್ ಅಂದರೆ ಸುಪ್ರೀಂ ಕೋರ್ಟಲ್ಲಿರೋ ಒಬ್ಬ ಜಡ್ಜ್ ಅವನ ಮಗನ ಹೆಸರನ್ನ ಇಡ್ಬೋದು ಡೈರೆಕ್ಟಾಗಿ, ಯಾರು ಕ್ವಶನ್ ಮಾಡೋಕ್ಕಾಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ಇಫ್ ಯು ಸಿ ಸಮ್ ಆಫ್ ದ ಕೇಸಸ್ ಇನ್ ಸುಪ್ರೀಂ ಕೋರ್ಟ್ ಅಪಾಯಿಂಟ್ಮೆಂಟ್ಸ್, ನೆಪೋಟಿಸಮ್ ಈಸ್ ಆಲ್ಸೋ ಬೀನ್ ಪ್ರಮೋಟೆಡ್. ನೆಪೋಟಿಸಮ್ ನಿಜವಾಗ್ಲೂ ಇದೆ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾದಲ್ಲಿ ಅನ್ನೋದಕ್ಕೆ ನಿಮಗೆ ಡೌಟ್ ಇದ್ದರೆ ಹೋಗಿ ಚೆಕ್ ಮಾಡ್ಕೊಳ್ಳಿ ಇಂಟರ್ನೆಟ್ಟಲ್ಲಿ. ಲಿಸ್ಟ್ ಆಫ್ ಸುಪ್ರೀಂ ಕೋರ್ಟ್ ಜಡ್ಜಸ್ ಆ್ಯಂಡ್ ಹೈಕೋರ್ಟ್ ಜಡ್ಜಸ್ ಅಂತ ಒಂದೇ ಫ್ಯಾಮಿಲಿಯಿಂದ ಬರುವಂಥ ಜಡ್ಜಸ್ ಕೂಡ ಇದೆ. ಬಾಲಿವುಡಲ್ಲಿ ಮಾತ್ರ ನೆಪೋಟಿಸಮ್ ಇಲ್ಲ, ಹೈಕೋರ್ಟ್ ಆ್ಯಂಡ್ ಸುಪ್ರೀಂ ಕೋರ್ಟಲ್ಲಿ ಕೂಡ ಇದೆ. ಇದನ್ನು ಗೌರ್ಮೆಂಟ್ ಆಫ್ ಇಂಡಿಯಾ ನೋಡ್ಕೊಂಡಿದೆ. ಇನ್ಎಫಿಷಿಯನ್ಸಿ ಇದೆ, ಟ್ರಾನ್ಸ್ಪರೆನ್ಸಿ ಪ್ರಾಬ್ಲಮ್ ಇದೆ, ಆ್ಯಂಡ್ ಟೋಟಲ್ ಅಪಾಯಿಂಟ್ಮೆಂಟ್ ಈಸ್ ಆಲ್ಸೋ ಲೆಸ್. ಟೋಟಲ್ ಅಪಾಯಿಂಟ್ಮೆಂಟ್ ಅಂದರೆ ಇವತ್ತಿಗೂ ಕೂಡ ಹೈಕೋರ್ಟ್ಸ್ ಆ್ಯಂಡ್ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟಲ್ಲಿ ಟೋಟಲ್ ಅಪಾಯಿಂಟ್ಮೆಂಟ್ ಆಗಿಲ್ಲ. ಖಾಲಿ ಸೀಟ್ಗಳಿವೆ. ದೇರ್ ಆರ್ ವೇಕೆನ್ಸೀಸ್ ಇದೆ. ಅಂದರೆ ಇವಾಗ 100 ಜನ ಜಡ್ಜಸ್ ಬೇಕಿದ್ರೆ 70 ಜನ ಮಾತ್ರ ಇರ್ಬೋದು. 30 ಸೀಟಲ್ಲಿ ಇನ್ನೂ ಸೀಟ್ ಫಿಲ್ಲೇ ಆಗಿಲ್ಲ. ಈ ಥರ ಒಂದು ಖಾಲಿ ಜಡ್ಜಸ್ ಕೂತ್ಕೊಂಡಿದ್ರೆ, ಖಾಲಿ ಸೀಟ್ಸ್ ಇದ್ದರೆ ಕೆಲಸ ಯಾರು ಮಾಡೋದು ಅಂತ ಕೂಡ ನಮ್ಮ ಎಕ್ಸಿಕ್ಯೂಟಿವ್ ಕ್ವಶನ್ ಮಾಡಿತ್ತು. 3 ಮೋಸ್ಟ್ ಇಂಪಾರ್ಟೆಂಟ್ ಅಫೇರ್ಸ್ ಆರ್ ಇನ್ಎಫಿಷಿಯೆಂಟ್, ಅವ್ರು ಕರೆಕ್ಟಾಗಿ ಕೆಲಸ ಮಾಡ್ತಿಲ್ಲ, 3.5 ಕೋಟಿ ಕೇಸಸ್ ಪೆಂಡಿಂಗಲ್ಲಿದೆ, ಟ್ರಾನ್ಸ್ಪರೆನ್ಸಿ ಇಲ್ಲ, ಯಾರನ್ನ ಹೆಂಗೆ ಎಲೆಕ್ಟ್ ಮಾಡ್ತಾ ಇದ್ದೀರಾ ಅಂತ ನಮ್ಗೆ ಕ್ಲಾರಿಟಿ ಇಲ್ಲ ಅಂತ ಕೂಡ ಹೇಳ್ತಿದೆ, ಆ್ಯಂಡ್ ಟೋಟಲ್ ಅಪಾಯಿಂಟ್ಮೆಂಟ್ಸ್ ಕೂಡ ಆಗ್ತಾ ಇಲ್ಲ, ಆ್ಯಂಡ್ ನೆಪೋಟಿಸಮ್ ಕೂಡ ಪ್ರಮೋಟ್ ಆಗ್ತಿದೆ. ದೀಸ್ ಆರ್ ಸಮ್ ಆಫ್ ದ ಕೀ ಪ್ರಾಬ್ಲಮ್ಸ್ ಆಫ್ ದಿಸ್ ಕೊಲಿಜಿಯಂ ಸಿಸ್ಟಮ್. ಇದನ್ನು ಟ್ಯಾಕಲ್ ಮಾಡಿಕೊಂಡು ಇಂಡಿಪೆಂಡೆಂಟ್ ದ ಜುಡಿಷರಿ ಆಫ್ ಇಂಡಿಯಾ ಏನು ಹೇಳುತ್ತೆ ಅಂದರೆ, ನೋಡ್ರಪ್ಪ, ಯು ಆರ್ ನಾಟ್ ಹಿಯರ್ ಟು ಪುಟ್ ಅ ನೋಸ್ ಇನ್ ಮೈ ಅಫೇರ್, ಯು ಆರ್ ನಾಟ್ ಸಪೋಸ್ ಟು ಪುಟ್ ಮೈ ನೋಸ್. ಯಾಕಂದರೆ ನೀವು ಅರ್ಥ ಮಾಡ್ಕೊಳ್ಳಿ, ಇನ್ ಕೇಸ್ ಗೌರ್ನಮೆಂಟ್, ಇದು ನಮ್ಮ ಗೌರ್ನಮೆಂಟ್, ಮೋದಿ ಸರ್ಕಾರ, PM ಸರ್ಕಾರ ಸೆಂಡ್ಸ್ ಅ ಲಿಸ್ಟ್ ಆಫ್ ಅ ಜಡ್ಜ್ ಟು ದ ಹೈಕೋರ್ಟ್. ಇವನು ಮೋದಿ ಕಡೆಯಿಂದ ಬಂದಿರುವಂಥ ಒಬ್ಬ ಜಡ್ಜ್. ಮೋದಿ ಗೌರ್ನಮೆಂಟ್ ಏನಾದ್ರು ತಪ್ಪು ಮಾಡಿದರೆ ಆ ಕೇಸ್ ಇವ್ರ ಹತ್ರ ಬಂದರೆ ಇವರು ನಿಯತ್ತಾಗಿ ಕೆಲಸ ಮಾಡ್ತಾರಾ ಇಲ್ವಾ, ಮೋದಿ ಗೌರ್ನಮೆಂಟ್ಗೆ ಫೇವರ್ ಮಾಡ್ತಾರಾ ಅನ್ನೋದೇ ಒಂದು ಕ್ವೆಶನ್. ಈಸ್ ಇಟ್ ನಾಟ್ ದ ವೈಲೇಷನ್ ಆಫ್ ದ ಸಪರೇಷನ್ ಆಫ್ ಪವರ್? 3 ಜನ ಬೇರೆ ಇರಬೇಕು. ಮೋದಿ ಗೌರ್ನಮೆಂಟಿಂದ ರೆಕಮೆಂಡ್ ಆಗಿ ಬರುವಂಥ ಒಬ್ಬ ಜಡ್ಜ್ ಮೋದಿ ಗೌರ್ನಮೆಂಟ್ ಅಗೇನ್ಸ್ಟ್ ಕೇಸ್ ಫೈಲ್ ಆದರೆ ಜುಡಿಷರಿ ಕಡೆ ಇರ್ತಾನಾ ಅಥವಾ ಮೋದಿ ಗೌರ್ನಮೆಂಟ್ ಕಡೆ ಇರ್ತಾನಾ ಅನ್ನೋದು ಕೂಡ ಒಂದು ಇಂಪಾರ್ಟೆಂಟ್ ಟಾಪಿಕ್. ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಕಮಿಷನ್ ಏನಿದೆ, ಈ ಕಮಿಷನ್ ಏನಾದರೂ ಕರಪ್ಟ್ ಆದರೆ, ಇಫ್ ಇಟ್ ಬಿಕಮ್ಸ್ ಕರಪ್ಟ್, ದೆನ್ ಟೋಟಲ್ law and justice of my country is compromised. Total law and justice of the country will get compromised based on this. ಹಾಗಂತ ಇದನ್ನು ಸ್ಟ್ರಕ್ ಡೌನ್ ಮಾಡಿದ್ರೆ ನೋಡಿ, ಇಲ್ಲಿ ಕೂಡ ಪ್ರಾಬ್ಲಮ್ ಇದೆ. ಇನ್ಎಫಿಷಿಯನ್ಸಿ, ಟ್ರಾನ್ಸ್ಪರೆನ್ಸಿ ಇಲ್ಲ, ಟೋಟಲ್ ಅಪಾಯಿಂಟ್ಮೆಂಟ್ ಇಲ್ಲ, ನೆಪೋಟಿಸಮ್ ಇದೆ. ಎರಡೂ ಕಡೆ ಮುಂದೆ ಹೋದರೂ ಕುಯ್ತಾ ಇದೆ, ಹಿಂದೆ ಬಂದರೂ ಕುಯ್ತಾ ಇದೆ. ಆ್ಯಂಡ್ ಇಫ್ ಇನ್ ಕೇಸ್ ಎಕ್ಸಿಕ್ಯೂಟಿವ್ ಫೋರ್ಸಸ್ ದ ಜುಡಿಷರಿ ಟು ಡೂ ದಿಸ್, ಎಕ್ಸಿಕ್ಯೂಟಿವ್ ಇಲ್ಲ ನಾನು ಮಾಡೇ ಮಾಡ್ತೀನಿ ಅಂತ ಏನಾದ್ರು ತೂರಿದ್ರೆ
ಅವಾಗ ಏನಾಗುತ್ತೆ, ದೇರ್ ವಿಲ್ ಬಿ ಅ ಫೈಟ್ ಇನ್ ಬಿಟ್ವೀನ್ ಎಕ್ಸಿಕ್ಯೂಟಿವ್ ಆ್ಯಂಡ್ ಜುಡಿಷರಿ, ಗವರ್ನಮೆಂಟ್, ಲೆಜಿಸ್ಲೇಚರ್ ಆ್ಯಂಡ್ ಎಕ್ಸಿಕ್ಯೂಟಿವ್ ವರ್ಸಸ್ ಜುಡಿಷರಿ ಆಗುತ್ತೆ. ದಿಸ್ ವಿಲ್ ಡೆಸ್ಟ್ರಾಯ್ ದ ಹಾರ್ಮನಿ ಆಫ್ ಇಂಡಿಯಾ. ಇದು ಕೂಡ ಇದೆ, ಇಟ್ ವಿಲ್ ಡೆಸ್ಟ್ರಾಯ್ ದ ಹಾರ್ಮನಿ ಆಫ್ ಇಂಡಿಯಾ. ಸೊ ಒನ್ ಆಫ್ ದ ಬೆಸ್ಟ್ ಸೊಲ್ಯೂಷನ್ ಫಾರ್ ದಿಸ್ ಏನಂದರೆ, ಅ ನ್ಯೂ ಲಾ ಶುಡ್ ಬಿ ಪಾಸ್ಡ್. ಹೊಸ ಲಾ ಪಾಸ್ ಆಗಬೇಕು. ವೈಲ್ ಪಾಸಿಂಗ್ ದಿಸ್ ಲಾ ಇನ್ ಲೆಜಿಸ್ಲೇಚರ್ ಬೈ ಗವರ್ನಮೆಂಟ್, ದಟ್ ಈಸ್ ಎಕ್ಸಿಕ್ಯೂಟಿವ್, ದೇ ಶುಡ್ ಕನ್ಸಲ್ಟ್ ದ ಜಜಸ್. ಅವ್ರ ಹೈಕೋರ್ಟ್ CJIನ ಆ್ಯಂಡ್ ಸೀನಿಯರ್ ಮೋಸ್ಟ್ ಜಡ್ಜಸ್ನ ಕನ್ಸಲ್ಟ್ ಮಾಡಿ, ದೇರ್ ಶುಡ್ ಬಿ ಅ ಚೇಂಜ್, ದೇರ್ ನೀಡ್ಸ್ ಅ ರಿಫಾರ್ಮ್ ಬೇಕೇ ಬೇಕು. ಯಾಕಂದರೆ ಇನ್ಎಫಿಷಿಯನ್ಸಿ ಇದ್ದರೆ ದೇಶದಲ್ಲಿ ಏನಾಗುತ್ತೆ, 3.5 ಕೋಟಿ ಕೇಸಸ್ ಪೆಂಡಿಂಗ್ ಇದೆ ಅಂದರೆ ವಿ ಹ್ಯಾವ್ ಇನ್ಎಫಿಷಿಯನ್ಸಿ, ವಿ ನೀಡ್ ಟು ಫಿಲ್ ಇಟ್. ಆದರೆ ಹೊಸ ಲಾನ ಪಾಸ್ ಮಾಡೋಕ್ಕಿಂತ ಮುಂಚೆ ಇಬ್ಬರು ಸಮಾಧಾನವಾಗಿ ಕೂತ್ಕೊಂಡು ಒಂದು ಹೊಸ ಪ್ಲ್ಯಾನ್ ಮಾಡಬೇಕು. ಬಿಕಾಸ್ ಕರೆಂಟ್ ಕೊಲಿಜಿಯಂ ಸಿಸ್ಟಮ್ ಇಸ್ ನಾಟ್ ಎಫಿಷಿಯಂಟ್, ವಿ ಕ್ಯಾನ್ ಕ್ಲಿಯರ್ಲಿ ಸಿ ಇಟ್ ಆನ್ ದ ಫ್ಯಾಕ್ಟ್ಸ್. 3.5 ಕೋಟಿ ಪೆಂಡಿಂಗ್ ಕೇಸಸ್, ಅಪಾಯಿಂಟ್ಮೆಂಟ್ ಸರಿಯಾಗಿ ಆಗ್ತಿಲ್ಲ, ಟ್ರಾನ್ಸ್ಪರೆನ್ಸಿ ಇಲ್ಲ, ಜನಕ್ಕೇನು ಉದ್ಧಾರ ಆಗ್ತಿಲ್ಲ. ಆ್ಯಂಡ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾದಲ್ಲಿ ಈಗ ಒಂದು ಟ್ರೆಂಡ್, ಯೂನಿಫಾರ್ಮ್ ಹಾಕೊಂಡು ಬಂದಿಲ್ಲ, ಅದು ಹಾಕೋ ಬಂದಿಲ್ಲ, ಇದು ಹಾಕೋ ಬಂದಿಲ್ಲ ಅಂತ ತಲೆ ತಿನ್ನೋ ಕ್ವಶನ್ಸ್ನೇ ಜಾಸ್ತಿ ಕೇಳ್ತಾ ಇದ್ದಾರೆ. ಯು ಕ್ಯಾನ್ ಸಿ ದ್ಯಾಟ್. ನ್ಯಾಯ ಮಾಡೋದಕ್ಕಿಂತ ಡಿಸಿಪ್ಲಿನ್ ಕಲಿಸೋದ್ರಲ್ಲಿ ಬ್ಯುಸಿ ಆಗಿದೆ ಆಫೀಸರ್ಸ್ಗೆ. ಸೊ ದಿಸ್ ಈಸ್ ಆಲ್ಸೋ ಅ ಸೀರಿಯಸ್ ಇಶ್ಯೂ. ಸೊ talking about these serious problems, right now definitely a reforms are required. ನೋಡಿ, ಇಲ್ಲಿ ಕ್ಲಿಯರ್ ಆಗಿ ಬರ್ತಿದ್ದಾನೆ. Collegium system of Supreme Court talks about what? The appointment of the judges and flaws in the current system ಏನಂದರೆ ನೆಪೋಟಿಸಮ್ ಇದೆ, ಅದಿದೆ ಅಂತ ನಾನು ಹೇಳಿದೆ. NJSC ಬಿಲ್, ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಕಮಿಷನ್ ಬಿಲ್ನ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಡೈರೆಕ್ಟಾಗಿ ಸ್ಟ್ರಕ್ ಡೌನ್ ಮಾಡಿದೆ. ಇಲ್ಲ, ನಾವು ನಿಮ್ಮನ್ನು ನಮ್ಮ ಅಫೇರ್ಸಲ್ಲಿ ಮಾತಾಡೋಕ್ಕೆ ಬಿಡಲ್ಲ, ನಮಗೆ ಯಾರನ್ನ ಬೇಕೋ ನಾವು ಅಪಾಯಿಂಟ್ ಮಾಡ್ಕೊಳ್ತೀವಿ, ನಾವು ಇಂಡಿಪೆಂಡೆಂಟು, ನೀವು ಮೂಗ್ ತೋರಿಸ್ಬೇಡಿ ಅಂತ. ಇನ್ ಕೇಸ್ ಈಗ ಎಕ್ಸಿಕ್ಯೂಟಿವ್ ಆ್ಯಂಡ್ ಲೆಜಿಸ್ಲೇಟಿವ್ ಮತ್ತೆ ಮಾತಾಡಿದ್ರೆ ದೆರ್ ವಿಲ್ ಬಿ ಅ ಕಾನ್ಫ್ಲಿಕ್ಟ್ ಬಿಟ್ವೀನ್ ಜುಡಿಷರಿ. ಸೊ ದ ಓನ್ಲಿ ಸೊಲ್ಯೂಷನ್ ಫಾರ್ ದಿಸ್ ಪ್ರಾಬ್ಲಮ್ ಇಸ್ ಟೀಮ್ ವರ್ಕ್. ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್, ಜುಡಿಷರಿ ಟುಗೆದರ್ ಶುಡ್ ಸಿಟ್ ಆ್ಯಂಡ್ ಮೇಕ್ ದ ರಿಫಾರ್ಮ್ಸ್ ಇನ್ ದಿಸ್ ಬಿಲ್. ಯಾಕಂದರೆ ಇನ್ ಕೇಸ್ ಎಕ್ಸಿಕ್ಯೂಟಿವ್ ಫೋರ್ಸಸ್ ಇಟ್, ದೆರ್ ಈಸ್ ಅ ಪ್ರಾಬ್ಲಮ್. ಆ್ಯಂಡ್ ನಿಮ್ಗೆ ಗೊತ್ತಿರಬೇಕು, in case executive passes a bill which is violating the constitution's basic structure, Supreme Court of India can struck it down. Judicial review ಅನ್ನೋ ಒಂದು ಕಾನ್ಸೆಪ್ಟ್ ಬರುತ್ತೆ. Based on that only NJSC bill was struck down. So right now it is a very hot topic in India. ನಿಮಗೆ ಇದ್ರ ಬಗ್ಗೆ ಸ್ವಲ್ಪ ಗೊತ್ತಿರಬೇಕು ಅಂತ ವಿಡಿಯೋ ಮಾಡಿದ್ದು. When we come to the Supreme Court and High Court topic in Lakshmikant polity, ಅವಾಗ ಇದ್ರ ಬಗ್ಗೆ ಇನ್ನೂ ಡೆಪ್ತ್ ಆಗಿ ಹೇಳ್ತಾನೆ. For now understand that collegium system is a method of appointing the Supreme Court and High Court judges in India, and legislature and executive have no role to play for it other than signing the appointment letter through the President of India, done through the Ministry of Law minister ಇಂದ ಆಗುತ್ತೆ ಈ ರೆಕಮೆಂಡೇಶನ್. ಆ್ಯಂಡ್ ಸ್ಟೇಟ್ ಲೆವೆಲಲ್ಲಿ ಅಪಾಯಿಂಟ್ಮೆಂಟ್ ಮಾಡೋಕ್ಕೆ ಗವರ್ನರ್ ಥ್ರೂ, ಹೈಕೋರ್ಟ್ ಜಡ್ಜಸ್ ಇಂದ ಬರುವಂಥ ಗವರ್ನರ್ ಥ್ರೂ ಅದನ್ನು ಲಾ ಮಿನಿಸ್ಟರ್ಗೆ ಪಾಸ್ ಮಾಡ್ತಾರೆ. ಸೆಂಟ್ರಲ್ ಗೌರ್ಮೆಂಟಲ್ಲಿ CJI ಪರ್ಸನಲ್ ಆಗಿ ಅದನ್ನ ಲಾ ಮಿನಿಸ್ಟರ್ಗೆ ಪಾಸ್ ಮಾಡ್ತಾರೆ. ಆ್ಯಂಡ್ ಫ್ಲಾಸ್ ಏನಂದರೆ ಇನ್ಎಫಿಷಿಯನ್ಸಿ ಇದೆ, ನೆಪೋಟಿಸಮ್ ಇದೆ, ಟ್ರಾನ್ಸ್ಪರೆನ್ಸಿ ಇಲ್ಲ, ಸಾವಿರಾರು ಪ್ರಾಬ್ಲಮ್ಸ್ ಇದೆ. ದೀಸ್ ಆರ್ ದ ಕೀ ಪ್ರಾಬ್ಲಮ್ಸ್ ಆ್ಯಂಡ್ ದ ಬೆಸ್ಟ್ ಸೊಲ್ಯೂಷನ್ ಫಾರ್ ದಿಸ್ ಇಸ್ ಇಬ್ಬರು ಕೂತ್ಕೊಂಡು ಸಮಾಧಾನವಾಗಿ ಮಾತಾಡಿ ಇರೋ ಸಿಸ್ಟಮಲ್ಲಿ ಚೇಂಜಸ್ನ ಮಾಡಬೇಕು. ಇಲ್ಲ ಅಂದರೆ ಪ್ರಾಬ್ಲಮ್ ಆಗುತ್ತೆ. 3.5 ಕೋಟಿ ಪೆಂಡಿಂಗ್ ಕೇಸಸ್ ಅಂದರೆ ತಮಾಷೆ ಅಲ್ಲ. 120 ಕೋಟಿ ಜನ, 3 ಕೋಟಿ ಪೆಂಡಿಂಗ್ ಕೇಸಸ್ ಅಂದರೆ ಅರ್ಥ ಮಾಡ್ಕೊಳ್ಳಿ ಎಷ್ಟು ಸ್ಲೋ ಇದೆ ಜುಡಿಷಿಯಲ್ ಸಿಸ್ಟಮ್ ಅಂತ. ಆ್ಯಂಡ್ ಎಸ್, ಒಂದು ಜಡ್ಜ್ಮೆಂಟ್ ಬರೋಕ್ಕೆ ಮಿನಿಮಮ್ 10 ವರ್ಷ ಆಗ್ತಿದೆ. This shows about the inefficiency of the judiciary. So right now in this current 2022 we definitely need a modification for the appointment of the judges. ಇದನ್ನು ಹೇಳ್ಕೊಂಡು ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೇನೆ. ಜೈ